ಸಿಮೆಂಟ್ ಮಿಕ್ಸರ್ ಲಾರಿಗೆ ಪುಟ್ಟ ಮಗು ಬಲಿಯಾಗಿರುವಂತಹ ಘಟನೆ ನಡೆದಿದೆ. 1.5 ವರ್ಷದ ಪ್ರಣವ್ ಸಿಮೆಂಟ್ ಲಾರಿ ಅವಾಂತರಕ್ಕೆ ಬಲಿಯಾಗಿದ್ದು ಬೆಂಗಳೂರಿನ ಕುಂದಲಹಳ್ಳಿ ಕಾಲೋನಿಯಲ್ಲಿ ಈ ಘಟನೆ ನಡೆದಿದೆ. ಮನೆಯೊಂದರ ಮೋಲ್ಡಿಂಗ್ ಕೆಲಸ ಮುಗಿಸಿ ಬರ್ತಿದ್ದ ಸಿಮೆಂಟ್ ಮಿಕ್ಸರ್ ಲಾರಿಗೆ ಪುಟ್ಟ ಮಗು ಬಲಿಯಾಗಿರುವಂತಹ ದುರ್ಘಟನೆ ನಡೆದಿದ್ದು 1.5 ವರ್ಷದ ಪ್ರಣವ್ ಸಿಮೆಂಟ್ ಲಾರಿಗೆ ಬಲಿಯಾಗಿರುವಂತಹ ಪುಟ್ಟ ಮಗು 1.5 ವರ್ಷದ ಪ್ರಣವ್ ಸಿಮೆಂಟ್ ಲಾರಿ ಅವಾಂತರಕ್ಕೆ ಬಲಿಯಾಗಿದ್ದು ಬೆಂಗಳೂರಿನ ಕುಂದಲಹಳ್ಳಿ ಕಾಲೋನಿಯಲ್ಲಿ ಈ ಘಟನೆ ನಡೆದಿದೆ. ಮನೆಯೊಂದರ ಮೋಲ್ಡಿಂಗ್ ಕೆಲಸ ಮುಗಿಸಿ ಸಿಮೆಂಟ್ ಮಿಕ್ಸರ್ ಲಾರಿ ಬರುತ್ತಿದ್ದಂತಹ ಸಂದರ್ಭದಲ್ಲಿ ಈ ದುರ್ಘಟನೆ ನಡೆದಿದ್ದು ಸಿಮೆಂಟ್ ಮಿಕ್ಸರ್ ಲಾರಿಗೆ ಪುಟ್ಟ ಮಗು ಬಲಿಯಾಗಿರುವಂತಹ ಘಟನೆ ನಡೆದಿದೆ. ಕೇವಲ 1.5 ವರ್ಷದ ಪ್ರಣವ್ ಅನ್ನುವಂತಹ ಪುಟ್ಟ ಮಗು ಸಾವನ್ನಪ್ಪಿದೆ. ಬೆಂಗಳೂರಿನ ಕುಂದಲಹಳ್ಳಿಯಲ್ಲಿ ಈ ಘಟನೆ ನಡೆದಿದ್ದು ಮನೆಯೊಂದರ ಮೋಲ್ಡಿಂಗ್ ಕೆಲಸ ಮುಗಿಸಿಕೊಂಡು ಸಿಮೆಂಟ್ ಲಾರಿ ಬರ್ತಿದ್ದಂತಹ ಸಂದರ್ಭದಲ್ಲಿ ಈ ಘಟನೆ ನಡೆದಿದ್ದು ಲಾರಿ ಅವಾಂತರಕ್ಕೆ 1.5 ವರ್ಷದ ಕಂದ ಬಲಿಯಾಗಿರುವಂತಹ ದುರ್ಘಟನೆ ಸಂಭವಿಸಿದೆ. ಸಿಮೆಂಟ್ ಮಿಕ್ಸರ್ ಲಾರಿಗೆ ಮಗು 1.5 ವರ್ಷದ ಮಗು ಪ್ರಣವ್ ಅನ್ನುವಂತಹ ಪುಟ್ಟ ಮಗು ಸಾವನ್ನಪ್ಪಿರುವಂತಹ ದುರ್ಘಟನೆ ಸಂಭವಿಸಿದೆ. ಸಿಮೆಂಟ್ ಮಿಕ್ಸರ್ ಲಾರಿಗೆ ಪುಟ್ಟ ಮಗು ಬಲಿಯಾಗಿರುವಂತಹ ದುರ್ಘಟನೆ ಸಂಭವಿಸಿದೆ. 1.5 ವರ್ಷದ ಪ್ರಣವ್ ಅನ್ನುವಂತಹ ಪುಟ್ಟ ಮಗು ಲಾರಿ ಅವಾಂತರಕ್ಕೆ ಬಲಿಯಾಗಿರುವಂತಹ ದುರ್ಘಟನೆ ಸಂಭವಿಸಿದ್ದು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಬೆಂಗಳೂರಿನ ಕುಂದಲಹಳ್ಳಿ ಕಾಲೋನಿಯಲ್ಲಿ ಈ ಘಟನೆ ನಡೆದಿದ್ದು ಒಟ್ಟಾರೆಯಾಗಿ ಮನೆಯೊಂದರ ಮೋಲ್ಡಿಂಗ್ ಕೆಲಸ ಮುಗಿಸ್ಕೊಂಡು ಲಾರಿ ಬರ್ತಿತ್ತು. ಈ ಸಂದರ್ಭದಲ್ಲಿ ಲಾರಿ ಮಾಲೀಕನ ಅವಾಂತರಕ್ಕೆ ಪುಟ್ಟ ಮಗು ಪ್ರಣವ್ ಅನ್ನುವಂತಹ 1.5 ವರ್ಷದ ಪುಟ್ಟ ಕಂದಮ್ಮ ಬಲಿಯಾಗಿರುವಂತಹ ಘಟನೆ ನಡೆದಿದೆ. ಹೇಗಾಯಿತು ಯಾಕಾಯಿತು ಅನ್ನುವಂಥದ್ದು ಪೊಲೀಸರ ತನಿಖೆಯಿಂದ ಗೊತ್ತಾಗಬೇಕಾಗಿದೆ. 1.5 ವರ್ಷದ ಪ್ರಣವ್ ಅನ್ನುವಂತಹ ಬಾಲಕ ಸಾವನ್ನಪ್ಪಿದ್ದಾನೆ. ಸಿಮೆಂಟ್ ಲಾರಿಯ ಅವಾಂತರಕ್ಕೆ ಬೆಂಗಳೂರಿನ ಕುಂದಲಹಳ್ಳಿ ಕಾಲೋನಿಯಲ್ಲಿ ಈ ಘಟನೆ ನಡೆದಿದೆ. ಲಾರಿಗೆ ವೈರ್ ತಗಲ್ಬಿಟ್ಟು ಎಳ್ಕೊಂಡು ಹೋಗಿ ಅದು ಮ್ಯಾಲಿಂದೆಲ್ಲ ಬಿದ್ದೋಗಿದೆ ಸರ್. ಮಗು ಮೇಲೇ ಬಿದ್ದಿದೆ. ಮಗು ಆಟ ಆಡ್ತಾ ಇತ್ತು ಒಳಗಡೆ. ಅವ್ರ ಅಮ್ಮ ನಿಂಗೆ ಎತ್ಕೊಂಡಿದ್ರು, ಅದ್ರ ಮೇಲೇ ಮಗು ಬಿದ್ದುಬಿಟ್ಟು ಕಲ್ಲೆಲ್ಲ ಬಿದ್ದುಬಿಟ್ಟಿದೆ. ಹಾಂ ಸರ್, ಎತ್ಕೊಳ್ಳುವಾಗ ಮಗು ಹೊರಗೆ ಬಂತಂತ ಆಚೆ ಬಂದು ಎತ್ಕೊಳ್ತಾ ಇದ್ಲು ಮಗುನ, ಆವಾಗೆ ಬಿದ್ದಿದೆ. ಅಮ್ಮನಿಗೆ ಏನಾಗಿಲ್ಲ ಸರ್, ಮಗುಗೆ ಮಾತ್ರ ಹಾಗೆ ತಲೆ ಮೇಲೆ ಬಿದ್ದಿದೆ ಸರ್. ಬೆನ್ನ ಮೇಲೆ ತಲೆ ಮೇಲೆ ಹಿಂಗೆ ಬಿದ್ದುಬಿಟ್ಟಿದೆ ಸರ್. ಪಕ್ಕದಲ್ಲೇ ಇದ್ದ ಓಡ್ ಬಂದೆ ನಾನು. ಹಾಸ್ಪಿಟ್ಲಿಗೆ ಎತ್ಕೊಂಡು ಹೋದ್ರಿ ಮಗುನ. ಕಣ್ಣು ಬಿಡ್ತಾಯಿತ್ತು ಕರ್ಕೊಂಡು ಹೋಗುವಾಗ. ಅಲ್ಲಿ ಹೋದ್ರೆ ಇಲ್ಲ ಸರ್ ಮಗು. ಆಮೇಲೆ ಬಂದಿದ್ದಾರೆ, ನಾವು ಅಲ್ಲಿಗೆ ಎತ್ಕೊಂಡು ಹೋಗ್ಬಿಟ್ಟಿದ್ರಿ. ಹಾಸ್ಪಿಟ್ಲಿಗೆ ಹೋಗಿದ್ರಿ. ಮಗು ಹೋಗಿದೆ ಬರೋಷ್ಟೊತ್ತಿಗೆ ಅಂತ ಹೇಳಿದ್ರು ಸರ್. ಜಲ್ಲಿದ್ದು ಕ್ರಷರು ಈ ಪಕ್ಕದ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಅಲ್ಲಿಗೆ ಬಂದಿದೆ ಅನ್ಲೋಡ್ ಮಾಡ್ಕೊಂಡು ರಿಟರ್ನ್ ಹೋಗೋವಾಗ ಬರೋವಾಗಿರೋಷ್ಟು ತಿಳುವಳಿಕೆ ಅವರಿಗೆ ಹೋಗೋವಾಗ ಇರಲಿಲ್ಲ. ಅವ್ರು ಮಾಡಿದ ಸಣ್ಣ ತಪ್ಪಿಂದ ಒಂದು ಮಗು ಜೀವ ಹೋಯ್ತಿಲ್ಲಿ. ಹೋಗೋವಾಗ ವೈರು ಇವೆಲ್ಲ ನೋಡ್ಕೊಂಡು ಹೋದವರು ರಿಟರ್ನ್ ಬರೋವಾಗ ಅದೇ ಥರ ನೋಡ್ಕೊಂಡು ಬಂದಿದ್ರೆ ಇವತ್ತು ಈ ಸಮಸ್ಯೆ ಈ ಘಟನೆ ನಡೀತಾ ಇರಲಿಲ್ಲ. ಇಲ್ಲಿ ಕರೆಂಟ್ ಫೋಲಿಂದ ಮನೆಗೆ ವೈರ್ ಬಂದಿದೆ ತಂತಿ. ಹೋಗೋವಾಗ ಜಲ್ಲಿದು ಕ್ರಷರ್ ಏನು ಮಾಡವ್ರೆ, ಅದು ಟಚ್ ಆಗುತ್ತಾ ಇಲ್ವ ಅನ್ನೋದು ಅಷ್ಟೊಂದು ತಿಳುವಳಿಕೆ ಇಲ್ದಂಗೆ ನೋಡಿಕೊಂಡು ಹೋಗ್ಬೇಕಾಗಿತ್ತು. ಹಾಗೆ ಪಾಸ್ ಮಾಡವ್ರೆ. ಅದರಲ್ಲೂ ಅಕ್ಕಪಕ್ಕದವ್ರು ನೋಡಿ ಕಿರ್ಚಾಡವ್ರೆ, ತಗಲುತ್ತೆ ವೈರು ತಗಲುತ್ತೆ ಅಂದ್ಬಿಟ್ಟು. ಅವನು ಸ್ಲೋ ಮಾಡಿದರೆ ಹಂಗೆ ಮೂವ್ ಮಾಡವನೆ. ಆ ಪ್ರೆಷರ್ಗೆ ಏನಾಯಿತು, ಅದು ಯಾವಾಗ ಅದು ಟೈಟ್ ಆಯಿತು, ಈ ಗೋಡೆ ಸಮೇತ ಇದಕ್ಕಿದ್ದಂಗೆ ಕೆಳಗಡೆ ಬಿದ್ದೋಗಿ ಮಗುನು ಅವ್ರ ತಾಯಿ ಇನ್ನೂ ಒಂದು 2-3 ಮಕ್ಕಳು ಅಲ್ಲ ಒಳಗಡೆ ಆಟ ಆಡ್ಕೊತಿದ್ರೆ ಬಂದು ಡೈರೆಕ್ಟಾಗಿ ಅದು ಯಾವಾಗ ಕಲ್ಲು ಕೆಳಗಡೆ ಬಿತ್ತೋ ಮಗುಗೆ ಈ ಥರ ಆಗಿ ತೊಂದರೆ ಆಗಿದೆ ಸರ್. ಮಗು ಡೆತ್ ಸರ್. ನಾನು ಆ ಹುಡುಗ, ಅವ್ರ ಅಮ್ಮ, ಅವ್ರ ತಾಯಿ, ನಮ್ಮ ಹುಡುಗಿ, ನಾವು 5 ಜನನೂ ಅಲ್ಲೇ ಇದ್ದೀವಿ. ಅದು ಲಾರಿ ಬಂತು, ಅದು ನೋಡ್ಕೊಂಡು ಅಲ್ಲೇ ಇದ್ದೀನಿ. ಆಮೇಲೆ ಅವನು ವೈರು ಅಂತ ಇದ್ದಾನೆ, ಅವನು ಹಂಗೆ ಹೋಗ್ಬಿಟ್ಟ. ಆಮೇಲೆ ಅದು ಬಿತ್ತು. ಅವ್ರ ಅಮ್ಮ ತಾಯಿಗಿದ್ದು ಇಬ್ರಿಗೂ ಮಗುಗೆ ಇಲ್ಲ, ನಾವು ಬರೋಕ್ಕಾಗಿಲ್ಲ, ಅದ್ರಲ್ಲಿ ಗೇಟ್ ಲಾಕ್ ಆಗಿಬಿಟ್ಟಿದೆ. ಅವರು ಜಸ್ಟ್ 2 ಮಿನಿಟ್ಸು ನೀರು ತರಕ್ಕೆ ಹೋದರು ಕ್ಯಾನ್ಗೆ. ಅಷ್ಟರಲ್ಲಿ ಮಗು ಇಲ್ಲಿ ಆಡ್ತಾಯಿದ್ರು. ಲಾರಿ ಬೆಳಗ್ಗೆಯಿಂದ 2-3 ಸತಿ ಲಾರಿ ಬಂದಿದೆ. ಲಾರಿ ಈ ಕಡೆ ಪಾಸ್ ಆಗಿದೆ, ಆವಾಗೇನು ಟಚ್ ಆಗಿಲ್ಲ. ಇವರು ಹೋಗ್ಬೇಕಂದ್ರೆ ಲಾರಿ ಅವರು ವೈರ್ ನೋಡಿರಲಿಲ್ಲ. ಆ ವೈರು ಅಲ್ಲಿ ತಗಲಾಕ್ಕೊಂಡು ಆ ಮಗು ಇಲ್ಲಿ ಆಡ್ತಾ ಇದ್ದಾಗ ಅವ್ರ ತಲೆ ಮೇಲೆ ಬಿಟ್ಟು ಏಕಾಏಕಿ ಇಲ್ಲಿ ಆನ್ ದ ಸ್ಪಾಟ್ ಡೆತ್ ಆಗಿದೆ.
ಆಮೇಲೆ ಅಕ್ಕಪಕ್ಕವರು ಇರೋರು ಕರ್ಕೊಂಡು ಸೀದಾ ಹಾಸ್ಪಿಟ್ಲ್ಗೆ ಕರ್ಕೊಂಡು ಹೋಗಿದ್ದಾರೆ. ಹಾಸ್ಪಿಟ್ಲವರು ಇಲ್ಲ, ಮಗು ಇಲ್ಲ, ಡೆತ್ ಆಗಿದೆ. ಕಾಂಕ್ರೀಟ್ ಮಿಕ್ಸರ್ ಲಾರಿಯ ಚಾಲಕನ ನಿರ್ಲಕ್ಷ್ಯದಿಂದಾಗಿ 1.5 ವರ್ಷದ ಮಗು ದಾರುಣವಾಗಿ ಸಾವನ್ನಪ್ಪಿದಂಥ ಘಟನೆ ಕುಂದಲಹಳ್ಳಿ ಕಾಲೋನಿಯಲ್ಲಿ ನಡೆದಿದೆ. ಅದು ಯಾವ ಮಟ್ಟಕ್ಕೆ ದಾರುಣ ಅಂದರೆ ನಿಜಕ್ಕೂ ಕೂಡ ತಾಯಿಯ ಕೈಯಲ್ಲಿ ಇರುವಂಥ ಸಂದರ್ಭದಲ್ಲೇ ಮಗು ಸಾವನ್ನಪ್ಪಿರುವಂಥದ್ದು. ಅದು ಹೇಗೆ ಅನ್ನುವಂಥದ್ದನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ಏನು ಗೋಡೆ ಬಿದ್ದಿದೆ ಅಂದರೆ ಇಲ್ಲಿ ಒಂದು ಎಲೆಕ್ಟ್ರಿಕ್ ಪೋಲ್ ಅಂದರೆ ಈ ಮನೆಗೆ ವೈರಿಂಗ್ ಮೂಲಕ ಕನೆಕ್ಷನನ್ನು ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಇಲ್ಲೊಂದು ಪೋಲನ್ನು ಹಾಕಿದರು. ಆ ಪೋಲ್ ಇಲ್ಲೇನು ಕಾಣ್ತಿದೆ, ಈ ಪೋಲು ಕಾಂಕ್ರೀಟ್ ಮಿಕ್ಸರ್ ಗಾಡಿ ಏನಿದೆ, ಲಾರಿ ಏನಿದೆ, ಆ ಲಾರಿಗೆ ತಾಗಿ ಏಕಾಏಕಿ ಕುಸಿದು ಬಿದ್ದಿರುವಂಥದ್ದು. ಅಂದರೆ ಈ ಸಂಪೂರ್ಣ ಈ ಗೋಡೆ ಏನು ಕಟ್ಟಲಾಗಿತ್ತು, ಈ ಶೀಟ್ ಮೇಲೆ ಗೋಡೆಯನ್ನು ಕಟ್ಟಲಾಗಿತ್ತು, ಆ ಸಂಪೂರ್ಣ ಗೋಡೆ ಥರದ ಇಟ್ಟಿಗೆಗಳೇನಿದ್ದಾವೆ ಅವೆಲ್ಲವೂ ಕೂಡ ಏಕಾಏಕಿ ಮಗುವಿನ ಮೇಲೆ ಬಿದ್ದಿರುವಂಥದ್ದು. ಆಗಷ್ಟೇ ಅಂಗಡಿಗೆ ಹೋಗಿ ವಾಪಸ್ಸಾಗಿದ್ದರು ತಾಯಿ ಮತ್ತು ಲಾವಣ್ಯ ಅವರು ಮತ್ತು ಪ್ರಣವ್, 1.5 ವರ್ಷದ ಪ್ರಣವ್ ಇಬ್ಬರು ಕೂಡ ವಾಪಸ್ಸಾಗಿರ್ತಾರೆ. ವಾಪಸ್ಸಾಗಿ ಗೇಟನ್ನು ಕೂಡ ಕ್ಲೋಸ್ ಮಾಡಿಕೊಂಡು ಮನೆ ಒಳಗಡೆ ಹೋಗ್ತಾರೆ. ಮನೆ ಒಳಗಡೆ ಹೋಗಿ ಮಗು ಹೊರಗಡೆ ಬರುತ್ತೆ. ಹೊರಗಡೆ ಬಂದ ಕೂಡಲೇ ಮಗುವನ್ನು ಎತ್ಕೊಳ್ಳೋದಕ್ಕೆ ತಾಯಿ ಕೂಡ ಹೊರಗಡೆ ಬರ್ತಾರೆ. ಹೊರಗಡೆ ಬಂದಂಥ ಸಂದರ್ಭದಲ್ಲಿ ಏಕಾಏಕಿ ಈ ಕಾಂಕ್ರೀಟ್ ಏನಿದೆ ಈ ಸಂಪೂರ್ಣ ಗೋಡೆ ಬೀಳ್ತಾ ಇರುವಂಥದ್ದು. ಆ ಸಂದರ್ಭದಲ್ಲಿ ಮಗುವನ್ನು ಎತ್ಕೊಳ್ಳುವಂಥ ಪ್ರಯತ್ನವನ್ನು ತಾಯಿ ಲಾವಣ್ಯ ಅವರು ಮಾಡ್ತಾರೆ. ಆದರೆ ಸಾಧ್ಯ ಆಗೋದಿಲ್ಲ. ಮಗುವಿನ ಮೇಲೆ ಕೂಡ ಈ ಕಾಂಕ್ರೀಟ್ ಇಟ್ಟಿಗೆಗಳೇನಿದ್ದಾವೆ, ಈ ಗೋಡೆ ಏನಿದೆ ಇದು ಬೀಳುತ್ತೆ. ಬಿದ್ದಂಥ ಸಂದರ್ಭದಲ್ಲಿ ಮಗು ಏಕಾಏಕಿ ಅಂದರೆ ತಲೆಗೆ ಪೆಟ್ಟು ಬೀಳುವಂಥದ್ದು. ಪೆಟ್ಟು ಬಿದ್ದಂಥ ಸಂದರ್ಭದಲ್ಲಿ ಮಗು ಇಲ್ಲೇ ಒಂದು ರೀತಿ ಸಾವು ಬದುಕಿನ ಮಧ್ಯೆ ಹೋರಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ನಂತರ ಇಲ್ಲಿಂದ ನೇರವಾಗಿ ಅಂದರೆ ಇಲ್ಲಿ ಏನು ಈ ಕಾಂಕ್ರೀಟ್ ಬೀಳುತ್ತೆ, ಬಿದ್ದಂಥ ಸಂದರ್ಭದಲ್ಲಿ ಸಂಪೂರ್ಣ ಈ ಗೇಟ್ ಕೂಡ ಸಂಪೂರ್ಣ ಬಂದಾಗುವಂಥದ್ದು. ಅಂದರೆ ಹೊರಗಡೆಯಿಂದ ಕೂಡ ಬರೋದಕ್ಕಾಗಲ್ಲ, ಇಲ್ಲಿಂದಲೂ ಕೂಡ ಹೊರಗಡೆ ಹೋಗೋದಕ್ಕಾಗದಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ತನ್ನದಲ್ಲದ ತಪ್ಪಿಗೆ ನಿರ್ಲಕ್ಷ್ಯ ಏನು ಲಾರಿ ಚಾಲಕನ ನಿರ್ಲಕ್ಷ್ಯಕ್ಕೆ 1.5 ವರ್ಷದ ಮಗು ತನ್ನ ತಾಯಿಯ ಕೈಯಲ್ಲಿರುವಂಥ ಸಂದರ್ಭದಲ್ಲೇ ದಾರುಣವಾಗಿ ಸಾವನ್ನಪ್ಪಿರುವಂಥದ್ದು. ಈ ಹೊಸದಾಗಿ ಕಟ್ಟಡವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಈ ಕಟ್ಟಡ ಅಂದರೆ 5-6 ಅಂತಸ್ತಿನ ಕಟ್ಟಡವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಈ ಕಟ್ಟಡಕ್ಕಾಗಿ ಕಾಂಕ್ರೀಟ್ ಮಿಶ್ರಣವನ್ನು ಆ ಲಾರಿ ತೆಗೆದುಕೊಂಡು ಬಂದಿತ್ತು. ಸುಮಾರು ಒಂದು 3-4 ಬಾರಿ ಇದೇ ರಸ್ತೆಯಲ್ಲಿ, ಈ ಕಿರಿದಾದಂಥ ರಸ್ತೆಯಲ್ಲೇ ಆ ಲಾರಿ ಕೂಡ ಓಡಾಡ್ತಾ ಇತ್ತು, ಸಂಚಾರ ಮಾಡಿತ್ತು. ಆದರೆ ಇಲ್ಲಿನ ಜನ ಹೇಳುವಂಥ ಪ್ರಕಾರ, ಇಲ್ಲಿನ ಸ್ಥಳೀಯರು ಹೇಳುವಂಥ ಪ್ರಕಾರ ಹಲವು ಬಾರಿ ಎಚ್ಚರಿಕೆ ಕೊಟ್ಟರೂ ಕೂಡ ಆ ನಿರ್ಲಕ್ಷ್ಯವನ್ನು, ಆ ಲಾರಿ ಚಾಲಕ ನಿರ್ಲಕ್ಷ್ಯವನ್ನು ಮಾಡಿದ್ರಿಂದ ಈ ದುರಂತ ಆಗಿದೆ ಅನ್ನುವಂಥ ಆರೋಪವನ್ನು ಸ್ಥಳೀಯರು ಮಾಡುವಂಥದ್ದು. ಈಗ ನನ್ನ ಜೊತೆಗೆ ಆ ಬಾಲಕ ಏನು ಮೃತಪಟ್ಟಿದ್ದಾನೆ ದಾರುಣವಾಗಿ, ಆತನ ಅಜ್ಜಿ ಇದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಅಮ್ಮ, ಏನಾಯ್ತು ಘಟನೆ, ಹೆಂಗಾಯ್ತಿದು, ಹೆಂಗೆ ಸಾವನ್ನಪ್ಪಿದ ಹುಡುಗ? ಮನೆ ಮುಂದೆ ಮಗು ಆಟ ಆಡ್ತಾ ಇತ್ತು. ಲಾರಿ, ಕಾಂಕ್ರೀಟ್ ಲಾರಿಯಲ್ಲಿ ಅನ್ಲೋಡ್ ಮಾಡಿ ಹೋಗೋವಾಗ ಅದು ವೈರ್ ತಗಲಿ ಗೋಡೆ ಬಿದ್ದೋಗಿದೆ ಸರ್. ಅದು ಮಗು ತಾಯಿ ಕೈಯಲ್ಲೇ ಇತ್ತು ಅಂತ ಮಗು ಬಾಕ್ಲಿಂದ ಹೊರಗೆ ಬಂದಿದೆ ಸರ್. ಅವ್ರ ಅಮ್ಮ ಬಂದುಬಿಟ್ಟು ಎತ್ಕೊಳ್ಳೋಷ್ಟೊತ್ತಿಗೆ ಬಿದ್ದೋಗಿದೆ ಮೇಲೆ. ಹೆಂಗಾಗಿತ್ತು? ತುಂಬ ಏಟುಗಳಾಗಿತ್ತಾ? ಏನು ಗಾಯ ಆಗಿಲ್ಲ ಸರ್, ಇಲ್ಲಿ ಬಿದ್ದೋಗಿದೆ. ಹಂಗೆ ಮಗು ಕಣ್ಬಿಟ್ಟೆ ಇತ್ತು ಅಷ್ಟೇ, ಉಸಿರಾಡಿಲ್ಲ ಹಾಸ್ಪಿಟ್ಲಿಗೆ ಹೋಗೋಷ್ಟೊತ್ತಿಗೆ.